ಗ್ರಾಮ ಪಂಚಾಯತ್ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರ ಹಾಗೂ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಮಹಾ ಒಕ್ಕೂಟದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಾಯಿತು. ಬೆಳಗಾವಿ ಸುವರ್ಣ ವಿಧಾನಸೌಧದ ಎದುರು ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷೆ ರುದ್ರಮ್ಮ, ಕರ್ನಾಟಕ ರಾಜ್ಯ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ವಸಹಾಯ ಗುಂಪುಗಳ ಒಕ್ಕೂಟವನ್ನು ರಚಿಸಿಕೊಂಡು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬರುತ್ತಿದ್ದೇವೆ. ಗ್ರಾಮ ಪಂಚಾಯತ್ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರು ಹಾಗೂ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಗೌರವಧನವನ್ನು ಹೆಚ್ಚಿಸಬೇಕು. ಕನಿಷ್ಠ ಮಾಸಿಕ ವೇತನ ಮುಖ್ಯ ಪುಸ್ತಕ ಬರಹಗಾರರಿಗೆ 20,000 ಹಾಗೂ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಗೆ 15,000 ಗೌರವಧನವನ್ನು ಹೆಚ್ಚಿಸಬೇಕು ಅಂತ ಜಿಲ್ಲೆಗಳಿಗೆ ಏಕರೂಪ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು. ESI ಮತ್ತು PFಗಳನ್ನು ಒದಗಿಸಬೇಕು ಅಂತ ಒತ್ತಾಯವನ್ನು ಮಾಡಿದರು. ಹೋರಾಟದ ಬೇಡಿಕೆಗಳೇನು ಅಂತಂದರೆ, ನಮ್ಮ ಗೌರವಧನವನ್ನು ಕನಿಷ್ಠ ವೇತನವನ್ನಾಗಿ ಹೆಚ್ಚಿಗೆ ಮಾಡಿರಿ ಅಂತೇಳಿ ನಮ್ಮ ಮೊದಲನೇ ಬೇಡಿಕೆ ಇಟ್ಟಿದ್ದೀವಿ. ಮತ್ತು ID ಕಾರ್ಡು ಯೂನಿಫಾರ್ಮನ್ನು ಕೊಡ್ರಿ ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಜೊತೆಗೆ ನಮ್ಮ ರಕ್ಷಣೆಗಾಗಿ, ನಮ್ಮ ಸಂಸಾರದ ರಕ್ಷಣೆಗಾಗಿ ESI PF ಅನ್ನು ಸಹ ನಮಗೆ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ CAF ಬಂದಿಲ್ಲ ಅಂದರೆ ನಾವು ಗೌರವಧನ ಈಗ ಹಾಲಿ ಏನು ಅಂತಿದ್ದೀವಿ ಅದನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ CAF ಅನ್ನು ಬಿಡುಗಡೆ ಮಾಡಿರಿ. ಮತ್ತು 3 ವರ್ಷದ ನಂತರ ಒಕ್ಕೂಟದಿಂದ ಏನು ಗೌರವಧನ ತಗೊಂತಿದ್ದೀರಾ ಅದನ್ನು ತಗೊತಾ ಇದ್ದೀವಿ, ಅದನ್ನು ಸ್ಟಾಪ್ ಮಾಡಿ ನಮಗೆ ವೇತನವನ್ನಾಗಿ ಸರ್ಕಾರ ನೇರವಾಗಿ ನಮ್ಮ ಖಾತೆಗಳಿಗೆ ಜಮಾ ಮಾಡಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಾವೀಗ ಆಲ್ರೆಡಿ ಹಲವಾರು ಇಲಾಖೆಗಳ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಆ ಎಲ್ಲ ಕರ್ತವ್ಯಗಳಿಗೆ ಇವರು ಯಾವುದೇ ರೀತಿಯ ಗೌರವಧನ ಕೊಡಲ್ಲ. MBKಗಳಿಗೆ 5,000, LCRPಗಳಿಗೆ 2,500, ನಮ್ಮ ಸಖಿಯರಿಗೆ 3,500 ಕೊಡ್ತಿದ್ದಾರೆ. ತುಂಬ ಹೀನಾಯವಾದ ಗೌರವಧನ ಇದು. ಅದಕ್ಕೆ ನಮ್ಮ ಗೌರವಧನ ಹೆಚ್ಚಿಗೆ ಮಾಡಿರಿ ಅಂತೇಳಿ ನಾವು ಮೊದಲನೇ ಆದ್ಯತೆಯಾಗಿ ಗೌರವಧನವನ್ನು ಕನಿಷ್ಠ ವೇತನವನ್ನಾಗಿ ಕೊಡ್ರಿ ಅಂತೇಳಿ ನಾವು ಮೊದಲನೇ ಆದ್ಯತೆಯನ್ನು ಇಟ್ಟಿದ್ದೀವಿ ಸರ್. ಯಾವುದೇ ಸೇವೆಗೆ, ಸರ್ಕಾರಿ ಸೇವೆಗೆ ಕನಿಷ್ಠ ವೇತನವನ್ನು ಕಾಯಂಗೊಳಿಸಿದೆ ಅದಕ್ಕೆ ಅದ್ರ ಕಡೆ ಸರ್ಕಾರದ ಜೊತೆ ಏನಾದರೂ ಮಾಡೋದು. ಎಲ್ಲ ಮಂತ್ರಿಗಳಿಗೂ, ಎಲ್ಲ ಸಚಿವರಿಗೂ, ಎಲ್ಲ MLAಗಳಿಗೂ ನಾವು ಮನವಿಗಳನ್ನು ಎಲ್ಲ ಜಿಲ್ಲಾದ್ಯಂತ ಕೊಟ್ಟಿದ್ದೀವಿ. ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿರಿ ಅಂತೇಳಿ. ಈ ಹಿಂದೆ ಚುನಾವಣೆಗಿಂತ ಮುಂಚೆ ನಮಗೆ ಈ ಒಂದು ಪ್ರಣಾಳಿಕೆ ಕೊಟ್ಟರು. ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ, ನಿಮ್ಮ ಗೌರವಧನವನ್ನು ಹೆಚ್ಚಿಸುವಲ್ಲಿ ನಾವು ಪಾತ್ರ ವಹಿಸ್ತೀವಿ ಅಂತೇಳಿ ಹೇಳಿದ್ರು. ಸರ್ಕಾರ ಬೇರೆ ಬೇರೆ ಫ್ರೀ ಯೋಜನೆಗಳನ್ನು ತಂದ್ರೆ ಹೊರತು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ MBK LCRPಗಳಿಗೆ, ನಮ್ಮ ಸಖಿಯರಿಗೆ ಗೌರವಧನವನ್ನು ಹೆಚ್ಚಿಗೆನೂ ಮಾಡಲಿಲ್ಲ. ಕನಿಷ್ಠ ವೇತನ ಮಾಡ್ತೀವಿ ಅಂತ ಏನು ಕೂಡ ಹೇಳಿರಲಿಲ್ಲ. ಈಗ ಬಂದಂತಹ ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ರವರು ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ನಾವು ಕಾಯ್ತೀವಿ. ಅವ್ರ ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ ಇದಕ್ಕಿಂತ ಉಗ್ರ ಹೋರಾಟವನ್ನು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಬೇಕು ಅಂತ ನಿರ್ಧಾರವನ್ನು ಸಹ ತಗೊಂಡಿದ್ದೀವಿ. ಜೊತೆಗೆ ಈ ಎಲ್ಲ ಏನು ಸಿಬ್ಬಂದಿಗಳಿದ್ದಾರೆ ಇದಕ್ಕಿಂತ 1 ಡಬಲ್ ಆಗುತ್ತದು. ಅವರು ಒಂದು ಸಭೆ ಕರಿತೀವಿ, ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ನಾವೆಲ್ಲ ಕಡೆ ಕೆಲಸವನ್ನು ಸ್ಟಾಪ್ ಮಾಡಿದ್ದೀವಿ. ಅವ್ರನ್ನ ನಮ್ಮ ಬೇಡಿಕೆಗಳಲ್ಲಿ ಒಂದಾದರೂ ಈಡೇರಿಸಿಲ್ಲ ಅಂದರೆ ಇದು ಖಂಡಿತ ಸ್ಥಗಿತ ಆಗುತ್ತೆ ಕೆಲಸ. SGSY ಏನು ಫೇಲ್ ಆಯ್ತೋ ಇದು ಹಂಗೆ ಫೇಲ್ ಆಗುತ್ತೆ. ಅವ್ರು ಹೇಳಿದ ಹಾಗೆ ಬೇರೆ ಯಾರು ಸಿಬ್ಬಂದಿಗೆ ತಗೊಳಂಗಿಲ್ಲ. ಡಾಕ್ಟರ್ ಶರಣಪ್ರಕಾಶ ಪಾಟೀಲ್, ಕೌಶಲ್ಯಾಭಿವೃದ್ಧಿ ಇಲಾಖೆ. ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.